ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 26ರ ನಂತರ ಈ ಮೇಷ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಏಪ್ರಿಲ್ ಕಳೆದ ನಂತರ ಮೇ ತಿಂಗಳ ಮೊದಲ ವಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಈ ಏಪ್ರಿಲ್ 26ರ ನಂತರ ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಹಾಗೆಯೇ ಏಪ್ರಿಲ್ ತಿಂಗಳ ಕೊನೆಯ ವಾರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳನ್ನು ತರಲಿದೆ, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಏಪ್ರಿಲ್ 26ರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಈ ಮೇಷ ರಾಶಿಯವರಿಗೆ ಈ ತಿಂಗಳು ಉಂಟಾದಂತಹ ಗ್ರಹ ಸಂಚಾರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಈ ಮೇ ತಿಂಗಳ ಮೊದಲ ವಾರವೂ ಕೂಡ ಹೇಗಿರಲಿದೆ ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೇನೆ ಸ್ನೇಹಿತರೆ. ಮೇಷ ರಾಶಿಯವರಿಗೆ ವಿಶಿಷ್ಟವಾದಂತಹ ಅನುಭವಗಳನ್ನು ಈ ಏಪ್ರಿಲ್ ತಿಂಗಳು ತಂದಿತ್ತು. ಅದರಲ್ಲೂ ಏಪ್ರಿಲ್ 2ರಂದು ನಿಮ್ಮ ರಾಶಿ ಅಧಿಪತಿ ಮಂಗಳನು ಕೂಡ ಶನಿಯೊಂದಿಗೆ ವ್ಯಯಸ್ಥಾನದಲ್ಲಿ 12ನೇ ಮನೆಯನ್ನು ಪ್ರವೇಶ ಮಾಡಿದ ಕಾರಣ ನಷ್ಟದ ಮನೆಯಲ್ಲಿ ನಿಮ್ಮ ರಾಶಿ ಅಧಿಪತಿ ಕುಳಿತಿರೋದ್ರಿಂದ ನೀವು ಒಂಟಿತನವನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ಅನುಭವಿಸಿರ್ತೀರಿ. ನಿಮ್ಮ ಪ್ರಯತ್ನಗಳಲ್ಲಿ ವಿಳಂಬಗಳನ್ನು ಕೂಡ ಎದುರಿಸಿರ್ತೀರಿ ಸ್ನೇಹಿತರೆ. ಹಾಗೆ ಈ ಟೈಮ್ನಲ್ಲಿ ಮಾನಸಿಕ ಒತ್ತಡವೂ ಕೂಡ ಹೆಚ್ಚಾಗಿರ್ಬೋದು. ಆದರೆ ಏಪ್ರಿಲ್ 14ರಂದು ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡಿದ ತಕ್ಷಣ ನಿಮ್ಮ ಪರಿಸ್ಥಿತಿಯು ಸಂಪೂರ್ಣವಾಗಿ ಬದಲಾಗ್ತಾ ಬಂದಿದ್ದು ಈ ತಿಂಗಳು ಕೊನೆವರೆಗೂ ಕೂಡ, ಅಂದರೆ ಏಪ್ರಿಲ್ ಕಳೆದ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ನಿಮ್ಮ ಪರವಾಗಿ ಸಾಕಷ್ಟು ಬದಲಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಶಕ್ತಿಶಾಲಿ ಸೂರ್ಯನು ನಿಮ್ಮನ್ನು ರಾಜನಂತಹ ಅಧಿಕಾರ ಮತ್ತು ದೃಢವಾದ ಆತ್ಮವಿಶ್ವಾಸದಿಂದ ಈ ತಿಂಗಳು ಕೊನೆವರೆಗೂ ಕೂಡ ತುಂಬಲಿದ್ದು, ಈ ಸಕಾರಾತ್ಮಕತೆಗೆ ವೇಗವನ್ನು ಸೇರಿಸುತ್ತಾ ಧನಾಧಿಪತಿಯಾದಂತಹ ಶುಕ್ರನು ಕೂಡ ಏಪ್ರಿಲ್ 19ರಂದು ತನ್ನ ಸ್ವಂತ ರಾಶಿಯನ್ನು ಅಂದರೆ ವೃಷಭ ರಾಶಿಯನ್ನು ಪ್ರವೇಶವನ್ನು ಮಾಡೋ ಕಾರಣ ಇದು ನಿಮ್ಮ ಆರ್ಥಿಕ ಸ್ಥಿರತೆಗೆ ಬಂಗಾರದ ಹಾದಿಯನ್ನು ಸುಗಮಗೊಳಿಸಲಿದ್ದು, ಇದು ನಿಮ್ಮ ಜೀವನದಲ್ಲಿ ಈ ಏಪ್ರಿಲ್ 26ರ ನಂತರವೂ ಕೂಡ ಉತ್ತಮವಾದಂತಹ ಅದ್ಭುತ ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮೇಷ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಉಂಟಾದಂತಹ ಗ್ರಹ ಸಂಚಾರಗಳು ಏನೆಲ್ಲ ಬದಲಾವಣೆಗಳನ್ನು ತಂದಿದೆ, ಹಾಗೆ ಏಪ್ರಿಲ್ ತಿಂಗಳ ಕೊನೆಯ ಸಂಚಾರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟವನ್ನು ತಂದಿದೆ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯಲ್ಲಿ ಏಪ್ರಿಲ್ 2ರಂದು ಪ್ರವೇಶವನ್ನು ಮಾಡಿರ್ತಕ್ಕಂತಹ ಮಂಗಳನು ಆಸ್ಪತ್ರೆಯ ಖರ್ಚುಗಳನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ತಂದಿರ್ಬೋದು. ನಿದ್ರಾಹೀನತೆಯ ಸಮಸ್ಯೆ ನಿಮಗೆ ಬಹಳಷ್ಟು ಕಾಡಿರ್ಬೋದು, ವಿದೇಶಿ ಪ್ರಯಾಣ ಮಾಡಿರ್ಬೋದು, ಪ್ರಚೋದನೆ ಇಲ್ಲದಂತಹ ಆತಂಕವನ್ನು ಕೂಡ ಎದುರಿಸಿರ್ತೀರಿ ಅಂತಲೇ ಹೇಳ್ಬೋದು. ಶನಿ 12ನೇ ಮನೆಯ ಮೀನ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ಇರೋ ಕಾರಣ ಕೆಲಸದ ಸ್ಥಳದಲ್ಲಿ ಒತ್ತಡವನ್ನು ನೀವು ಎದುರಿಸಿರ್ತೀರಿ. ಆದಾಯವು ಖರ್ಚಾಗಿ ಹರಿಯುತ್ತಾ ಹೋಗ್ತದೆ. ಏಕಾಂತದ ಕ್ಷಣಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗೆಯೇ ಸೂರ್ಯನ ಸಂಚಾರವು ಸಾಕಷ್ಟು ಬದಲಾವಣೆಗಳನ್ನು ಈ ಏಪ್ರಿಲ್ ಕೊನೆಯ ವಾರದಂದು ತರ್ತಾ ಹೋಗ್ತದೆ. ಏಕೆಂದರೆ ಈ ಟೈಮ್ನಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗೋ ಕಾರಣ ನಿಮ್ಮ ಅಹಂಕಾರವು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಮೇಲಾಧಿಕಾರಿಗಳಿಂದ ಒತ್ತಡವೂ ಕೂಡ ಸಿಗಲಿದ್ದು ಮಕ್ಕಳ ಪ್ರಗತಿಯನ್ನು ಕೂಡ ಕಾಣ್ತಾ ಬರ್ತೀರಿ. ಆದರೆ ಶುಕ್ರನ ಸಂಚಾರವು ಬಹಳಷ್ಟು ಸಂತೋಷವನ್ನು ನಿಮ್ಮ ಕುಟುಂಬದಲ್ಲಿ ತರಲಿದೆ. ಮಾತಿನಲ್ಲಿ ನಿಮ್ಮ ವಾಕ್ಚಾತುರ್ಯ ಹೆಚ್ಚಾಗಲಿದ್ದು ಸ್ಥಿರ ಆದಾಯವನ್ನು ಕಾಣ್ತಾ ಬರ್ತೀರಿ.
ವ್ಯಾಪಾರದಲ್ಲಿ ಉತ್ತಮವಾದಂತಹ ಧನಲಾಭವನ್ನು ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಕೆರಿಯರ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ, ಈ ಏಪ್ರಿಲ್ 26ರ ನಂತರವೂ ಕೂಡ ಈ ರಾಶಿಯವರಿಗೆ ಸೂರ್ಯನ ಸಂಚಾರವು ವೃತ್ತಿ ಜೀವನದಲ್ಲಿ ಪ್ರಮುಖ ತಿರುವನ್ನು ನೀಡ್ತಾ ಬರ್ತದೆ. ಅದರಲ್ಲೂ ಮೇ ಮೊದಲ ವಾರದವರೆಗೂ ಕೂಡ ಸೂರ್ಯನ ಬಲವು ಈ ರಾಶಿಯವರಿಗೆ ಇರಲಿದೆ. ನಿಮ್ಮ ಬುದ್ಧಿಶಕ್ತಿ ಅದ್ಭುತವಾಗಿ ಈ ಟೈಮ್ನಲ್ಲಿ ಕೆಲಸವನ್ನ ಮಾಡಲಿದ್ದು, ಮೀಟಿಂಗ್ಗಳಲ್ಲಿ ನೀವು ತರುವಂತಹ ಪರಿಹಾರಗಳು ಮತ್ತು ಸಲಹೆಗಳು ಮತ್ತು ಐಡಿಯಾಗಳು ನವೀನವಾಗಿರುವುದಲ್ಲದೆ ನಿಮ್ಮ ಸಹೋದ್ಯೋಗಿಗಳಿಂದ ವ್ಯಾಪಕವಾದ ಸ್ವೀಕೃತಿಯನ್ನು ಕೂಡ ಕಾಣ್ತಾ ಬರ್ತೀರಿ. ಮೊದಲ ಮನೆಯಲ್ಲಿ ಸೂರ್ಯನ ಸಕಾರಾತ್ಮಕ ಫಲಿತಾಂಶಗಳನ್ನು ಕಂಡಿರೋ ಕಾರಣ ಸ್ವಲ್ಪ ಅಹಂಕಾರವನ್ನು ಕೂಡ ನಿಮ್ಮಲ್ಲಿ ತರಲಿದೆ. ಪ್ರತಿಯೊಂದರಲ್ಲೂ ನಿಮ್ಮದೇ ಮೇಲುಗೈ ಆಗಿರಬೇಕು ಎಂಬ ಹಠ ಹೆಚ್ಚಾಗಲಿದ್ದು, ಜವಾಬ್ದಾರಿಗಳೊಂದಿಗೆ ಹೆಚ್ಚಳದೊಂದಿಗೆ ಉನ್ನತ ಆಡಳಿತ ಮಂಡಳಿಯಿಂದ ಒತ್ತಡವೂ ಕೂಡ ಹೆಚ್ಚಾಗಲಿದೆ. ಹಾಗೆಯೇ ಸಹೋದ್ಯೋಗಿಗಳೊಂದಿಗೆ ಪ್ರಾಬಲ್ಯ ಮೆರೆಯುವ ಒತ್ತನೆಯನ್ನು ಕಟ್ಟುನಿಟ್ಟಾಗಿ ತಪ್ಪಿಸಿದ್ದೇ ಆದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಈ ಮೇ ಮೊದಲ ವಾರದಲ್ಲಿ ಕಾಣ್ತಾ ಬರ್ತೀರಿ. ಇನ್ನು ಈ ರಾಶಿಯವರ ಬಿಸ್ನೆಸ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ, ಬಿಸ್ನೆಸ್ ವಿಚಾರದಲ್ಲಿ ಶುಕ್ರನ ಸಂಚಾರವು ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತಂದಿತ್ತು ಏಪ್ರಿಲ್ 19ರ ನಂತರ. ಹಾಗೆಯೇ ಈ ಏಪ್ರಿಲ್ 26ರ ನಂತರವೂ ಕೂಡ ನಿಮ್ಮ ಲಗ್ನದಲ್ಲಿ ಸೂರ್ಯನೊಂದಿಗೆ ಸ್ಥಾನವನ್ನು ಪಡೆಯುವ ಕಾರಣ ಈ ನಿಯೋಜನೆಯು ನಿಮ್ಮ ವ್ಯಾಪಾರದಲ್ಲಿ ಕೆಲವು ಮಹತ್ವಾಕಾಂಕ್ಷೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಂತೆ ನಿಮ್ಮನ್ನು ಪ್ರೇರೇಪಿಸ್ತಾ ಬರ್ತದೆ. ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಚರ್ಚೆಯ ಸಮಯದಲ್ಲಿ ಸರ್ವಾಧಿಕಾರತೆಯನ್ನು ವರ್ತಿಸುವಂತಹ ಅಪಾಯವೂ ಕೂಡ ಇರ್ತದೆ. ನಿಮ್ಮ ಮಾತೆ ಅಂತಿಮ ಎಂದು ನೀವು ನಿರೀಕ್ಷಿಸ್ಬೋದು ಸ್ನೇಹಿತರೆ. ಅದರಲ್ಲೂ ಏಪ್ರಿಲ್ 19ರಂದು ಶುಕ್ರನು ಕೂಡ ತನ್ನ ರಾಶಿ ಬದಲಾವಣೆಯನ್ನು ವೃಷಭ ರಾಶಿಗೆ ಮಾಡಿರೋ ಕಾರಣ ನಿಮ್ಮ ಸಂವಹನ ಕೌಶಲ್ಯಗಳು ಕೂಡ ಹೆಚ್ಚಾಗಲಿದ್ದು, ನಿಮ್ಮ ವಾಕ್ಚಾತುರ್ಯವು ಮ್ಯಾಜಿಕ್ನಂತೆ ಕೆಲಸವನ್ನು ಮಾಡಲಿದೆ. ಈ ಏಪ್ರಿಲ್ 26ರ ನಂತರ ನಿಮ್ಮ ಹಳೆಯ ಬಾಕಿ ಇರುವಂತಹ ಬಿಲ್ಗಳಿರ್ಬೋದು, ಹಣ ವಸೂಲಿಯಾಗಿರ್ಬೋದು, ಹಾಗೆ ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವವರೆಗೂ ಕೂಡ ಉತ್ತಮವಾದಂತಹ ವ್ಯಾಪಾರದಲ್ಲಿ ಗಣನೀಯ ಧನಲಾಭವನ್ನು ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಲಾಭಾಧಿಪತಿಯಾದಂತಹ ಶನಿಯು ಖರ್ಚಿನ 12ನೇ ಮನೆಯಲ್ಲಿ ಇದ್ದ ಕಾರಣದಿಂದ ಈ ಏಪ್ರಿಲ್ ತಿಂಗಳಿನಲ್ಲಿ ಬಹಳಷ್ಟು ಖರ್ಚನ್ನು ಕಂಡಿರ್ತೀರಿ. ಏಪ್ರಿಲ್ನ ಮೊದಲ 3 ವಾರಗಳಲ್ಲೂ ಕೂಡ ಹಣವು ನೀರಿನಂತೆ ಹರಿಬೋದು. ಪ್ರಾಥಮಿಕವಾಗಿ ಹೇಳಬೇಕಂತಂದರೆ ನಿಮಗೆ ಸಮಸ್ಯೆಗಳು ಇದ್ದೇ ಇರುತ್ತದೆ. ವಾಹನ ರಿಪೇರಿಗಿರ್ಬೋದು, ಯಾವುದೇ ರೀತಿಯ ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣಲಿಕ್ಕೆ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಏಪ್ರಿಲ್ 19ರಂದು ಧನಾಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯನ್ನು ಪ್ರವೇಶವನ್ನು ಮಾಡಿದಾಗ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಏಪ್ರಿಲ್ 26ರ ನಂತರ ಈ ರಾಶಿಯವರಿಗೆ ಆರ್ಥಿಕ ಶಕ್ತಿಯನ್ನು ಬಹಳಷ್ಟು ಹೆಚ್ಚಿಸಲಿದ್ದು, ನಿಮ್ಮ ಕೌಟುಂಬಿಕ ಅಗತ್ಯಗಳಿಗಾಗಿ ನೆಚ್ಚಿನ ವಸ್ತುಗಳನ್ನು ಖರೀದಿಸಲು ಅಥವಾ ಚಿನ್ನಾಭರಣಗಳಲ್ಲಿ ಹೂಡಿಕೆ ಮಾಡಲು ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡ್ತಾ ಬರ್ತೀರಿ. ಇಂದಿನ ಹೂಡಿಕೆಗಳಿಂದ ಬರುವಂತಹ ಆದಾಯವು ಉತ್ತಮವಾಗಿ ನಿಮಗೆ ಇರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಹೆಲ್ತ್ ವಿಚಾರಕ್ಕೆ ಅಂದರೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಈ ಮೇಷ ರಾಶಿಯವರಿಗೆ ಏಪ್ರಿಲ್ 14ರಂದೇ ಸೂರ್ಯನು ಉಚ್ಚ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಚೈತನ್ಯ ಮತ್ತು ಬಲವಾದ ರೋಗ ನಿರೋಧಕ ಶಕ್ತಿಯನ್ನು ನೀಡ್ತಾ ಬರ್ತದೆ. ಸೂರ್ಯನು ನಿಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸಲಿದ್ದು, ನೀವು ಸಣ್ಣ ಪುಟ್ಟ ವಿಷಯಗಳಿಗೂ ವಿಪರೀತ ಕೋಪವನ್ನು ಮಾಡ್ಕೊಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ ಈ ರಾಶಿಯವರು. ಅದರಲ್ಲೂ ಈ ಏಪ್ರಿಲ್ 26ರ ನಂತರ ಸೂರ್ಯನ ಬಲದಿಂದ ನಿಮಗೆ ನಿಮ್ಮ ಮಕ್ಕಳ ಪ್ರಗತಿಯಲ್ಲಿ ಹೆಚ್ಚಿನ ಹೆಮ್ಮೆಯನ್ನು ಕಾಣ್ತಾ ಬರ್ತೀರಿ. ಶಿಕ್ಷಣ ಅಥವಾ ಇತರ ಕ್ಷೇತ್ರಗಳಲ್ಲಿ ಅವರ ಸಾಧನೆಗಳು ನಿಮಗೆ ಅಪಾರವಾದಂತಹ ಸಂತೋಷವನ್ನು ಕೂಡ ತರಲಿದೆ. ಅದರಲ್ಲೂ ಏಪ್ರಿಲ್ 19ರ ನಂತರ ಶುಕ್ರನ ಸಂಚಾರವು ಕೂಡ ನಿಮ್ಮ ಕೌಟುಂಬಿಕ ವಾತಾವರಣದಲ್ಲಿ ಸಾಮರಸ್ಯ, ಉಷ್ಣತೆ ಮತ್ತು ಸಂತೋಷವನ್ನು ಮರುಸ್ಥಾಪಿಸ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಎಜುಕೇಷನ್ ವಿಚಾರಕ್ಕೆ ಬರೋದಾದರೆ, ಈ ಮೇಷರಾಶಿಯ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಉಚ್ಚ ಸ್ಥಾನದಲ್ಲಿ ಸೂರ್ಯನು ಇರೋ ಕಾರಣ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಪ್ರಚಂಡವಾದಂತಹ ಆಶೀರ್ವಾದವೂ ಕೂಡ ಇರ್ತದೆ. ಆದರೆ ಈ ನಿಮ್ಮ ದೃಢ ನಿಶ್ಚಯ ಮತ್ತು ಇಚ್ಛಾಶಕ್ತಿ ಈ ಟೈಮ್ನಲ್ಲಿ ಗಗನಕ್ಕೆ ಕೂಡ ಏರಲಿದೆ. ಅತ್ಯಂತ ಕಷ್ಟಕರವಾದಂತಹ ವಿಷಯಗಳನ್ನು ಸಹ ನೀವು ಸುಲಭವಾಗಿ ಗ್ರಹಿಸಲು ಇದರಿಂದ ಸಾಧ್ಯವಾಗಲಿದೆ. ಮಂಗಳನ ದೃಷ್ಟಿಯು ಸಾಂದರ್ಭಿಕವಾಗಿ ದೈಹಿಕ ಆಲಸ್ಯವನ್ನು ಉಂಟು ಮಾಡ್ಬೋದು. ಇದನ್ನು ಜಯಿಸ್ತಾ ಬನ್ನಿ, ವಿಜಯ ನಿಮ್ಮದೇ ಆಗಲಿದೆ ಅಂತಲೇ ಹೇಳ್ಬೋದು. ಉನ್ನತ ಶಿಕ್ಷಣಕ್ಕಾಗಿ ವಿದೇಶದಲ್ಲಿ ಪ್ರವೇಶವನ್ನು ಪಡೆಯಲು ಈ ರಾಶಿಯವರು ಪ್ರಯತ್ನಿಸುತ್ತಿರುವವರಿಗೆ ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಅನುಕೂಲಕರವಾದಂತಹ ಅವಧಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ಕಂಡಿರ್ತೀರಿ. 12ನೇ ಮನೆಯಲ್ಲಿ ಉಂಟಾದಂತಹ ಶನಿ, ಮಂಗಳ ಹಾಗೆ
ಬುಧನ ಸಂಚಾರವು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಬಂದಿದೆ. ಹಾಗಾದ್ರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದ್ರೆ, ಮಂಗಳವಾರ ಮತ್ತೆ ಶನಿವಾರದಂದು ಹನುಮಾನ್ ಚಾಲಿಸವನ್ನ ಪಠಿಸ್ತಾ ಬನ್ನಿ. ಸೂರ್ಯನು ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ಪ್ರತಿದಿನ ಸೂರ್ಯ ನಮಸ್ಕಾರವನ್ನ ಮಾಡಿ ಮತ್ತೆ ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನ ತರಲಿದೆ. ಹಾಗೆಯೇ ರೋಗಿಗಳಿಗೆ ಸ್ವಯಂ ಪ್ರೇರಿತವಾಗಿ ಔಷಧಿಗಳನ್ನು ದಾನ ಮಾಡಿ ಅಥವಾ ಅನಾಥಾಶ್ರಮಗಳಿಗೆ ಬೆಂಬಲವನ್ನು ನೀಡಿ ಅಂತಲೇ ಹೇಳ್ಬೋದು. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.